ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಆ್ಯಂಡ್ ಓನ್ಲಿ ರವಿಶಂಕರ್ ಯೂಟ್ಯೂಬ್ ಚಾನಲ್. ಇವತ್ತು ಕಾರ್ತಿಕ ಮಾಸ ಆಗಿರೋದ್ರಿಂದ ಮನೇಲಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಮ್ಮ ತಾಯಿ ನನಗೆ ಹೆಲ್ಪ್ ಮಾಡ್ತಿದ್ದಾರೆ. ಮಧ್ಯದಲ್ಲಿ ನಮ್ಮ ಅಕ್ಕನ ಮಗಳು ಬೇರೆ ಇವತ್ತು ಮನೆಗೆ ಬಂದಿದ್ಲು, ಸ್ವಲ್ಪ ಡಿಸ್ಟರ್ಬ್ ಮಾಡ್ತಿದ್ಲು ಅವಳು ವೀಡಿಯೋ ಮಾಡಬೇಕಾದ್ರೆ. ಸೊ ಈಗ ನಮ್ಮಮ್ಮ ಎಲ್ಲದಕ್ಕೂ ಅರಿಶಿನ ಕುಂಕುಮ ಇಟ್ಕೊಡ್ತಿದ್ದಾರೆ. ಸೊ ನಾನು ಅದನ್ನು ದೇವ್ರ ಸ್ಟ್ಯಾಂಡಲ್ಲಿ ಎಲ್ಲನೂ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ನಮ್ಮ ಮನೇಲಿ ದೇವ್ರ ಮನೆ ಇಲ್ಲ, ನಾವು ಸ್ಟ್ಯಾಂಡ್ ಮಾಡಿಸ್ಕೊಂಡಿದ್ದೀವಿ. ಸೊ ಹಾಗೆ ಇವತ್ತು ನಾವು ಶಿವನ ದೇವಸ್ಥಾನಕ್ಕೆ ಬೇರೆ ಹೋಗಬೇಕಾಗಿತ್ತು ದೀಪ ಹಚ್ಚೋದಕ್ಕೆ. ಸೊ ಅದಕ್ಕೋಸ್ಕರ ಎಲ್ಲನೂ ನಾನು ನೋಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮೊದಲು ಮನೇಲಿ ಪೂಜೆ ಮಾಡಿ ನಂತರ ನಾವು ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೀಪನ ಹಚ್ಚಬೇಕಾಗಿತ್ತು. ಅದಕ್ಕೋಸ್ಕರ ಮೊದಲೇ ಎಲ್ಲನೂ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಂತರ ನಾನು ಇಲ್ಲಿ ದೀಪನ ಹಚ್ಕೊಂಡು ಪೂಜೆನ ಮಾಡ್ತೀನಿ. ಫ್ರೆಂಡ್ಸ್, ಫಸ್ಟ್ ಟೈಮ್ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಮುಖ್ಯವಾಗಿ ನಿಮ್ಮ ಒಂದು ಪ್ರೀತಿ ಹಾಗೆ ಕೇರಿಂಗ್ ನನಗೆ ಮುಖ್ಯ ಅಂತ ಕೇಳ್ಕೊಳ್ತೀನಿ. ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ಒಂದೊಂದೇ ದೀಪನ ಈ ರೀತಿ ಅಂಟಿಸ್ಕೊಳ್ತಾ ಇದ್ದೀನಿ. ಎಲ್ಲ ದೀಪನ ಹಚ್ಚಾದ್ಮೇಲೆ ನಂತರ ನಾನೀಗ ಅಗರಬತ್ತಿಯಿಂದ ದೇವರಿಗೆ ಪೂಜೆನ ಮಾಡ್ಕೊಳ್ತೀನಿ. ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಈ ಸರಿ ನಾವು ಸೋಮವಾರದತ್ತು ಪೂಜೆ ಮಾಡ್ಕೊಳ್ತೀವಿ. ಪ್ರತಿ ಕಾರ್ತಿಕ ಮಾಸದಲ್ಲಿ, ವರ್ಷಕ್ಕೆ ಬರೋ ಕಾರ್ತಿಕ ಮಾಸದಲ್ಲಿ ನಾವು ಸೋಮವಾರದತ್ತು ಪೂಜೆ ಮಾಡ್ತೀವಿ. ಯಾಕಂದರೆ ಶಿವನಿಗೆ ಕಾರ್ತಿಕ ಮಾಸದಲ್ಲಿ ಪೂಜೆ ಮಾಡೋದು ತುಂಬಾ ವಾಡಿಕೆ. ಸೊ ಅದಕ್ಕೋಸ್ಕರ ನಾವು ಶಿವನಿಗೆ ಪೂಜೆ ಮಾಡ್ತೀವಿ ಕಾರ್ತಿಕ ಮಾಸದಲ್ಲಿ. ಈಗ ನಾನು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಮಾಡ್ಕೊಂಡ ನಂತರ ನಾನೀಗ ಟೆಂಪಲ್ಗೆ ಹೋಗಬೇಕು. ಸೊ ಅದಕ್ಕೋಸ್ಕರ ಮುಂದೆ ಟೆಂಪಲ್ಗೆ ಹೋಗ್ತೀವಿ. ಈಗ ಪೂಜೆ ಎಲ್ಲ ಮುಗೀತಾ ಇದೆ. ನಂತರ ಈಗ ನಾನು ಟೆಂಪಲ್ಗೆ ಹೋಗೋಕ್ಕೆ ರೆಡಿ ಆಗಾಗಿತ್ತು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಟೆಂಪಲ್ ಒಳಗಡೆ ಬರ್ತೇವೆ. ಸೊ ಇವಾಗ ಟೆಂಪಲ್ ಒಳಗಡೆ ಬಂದ್ವಿ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಶಿವಂದು ಚಿಕ್ಕ ಚಿಕ್ಕದು ಬ್ಯಾನರ್ಗಳು ಹಾಕಿದ್ರು. ಇದು ಬ್ಯಾಕ್ ಸೈಡ್ ರೋಡ್ ಆಗಿರೋದ್ರಿಂದ ನಮ್ಮ ಮನೆಗೆ ತುಂಬಾ ಹತ್ತಿರ. ಸೊ ಅದಕ್ಕೋಸ್ಕರ ನಾವು ಬ್ಯಾಕ್ ಸೈಡ್ ಹೋದ್ವಿ, ಯಾಕಂದರೆ ದೀಪನ ಹಚ್ಚಬೇಕಾಗಿತ್ತಲ್ವ. ಸೊ ಅದಕ್ಕೋಸ್ಕರ ಈಗ ಶಿವನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ನೋಡ್ತಾ ಇರ್ಬೋದು ನೀವು, ತುಂಬಾ ಬ್ಯಾನರ್ಸ್ ಹಾಕಿದ್ರು ಇಲ್ಲಿ ಈ ರೀತಿ ಶಿವಂದು ಬೇರೆ ಬೇರೆ ರೀತಿದು. ಹಾಗೆ ನಮ್ಮ ಅಕ್ಕನ ಮಗಳು ಬೇರೆ ಬಂದಿರೋದ್ರಿಂದ ಅವಳು ನಿಧಾನವಾಗಿ ಒಂದೊಂದೇ ಮೆಟ್ಲನ್ನ ಹತ್ತಾ ಇದ್ಲು. ಸೊ ಅವಳಿಗೆ ತುಂಬಾ ಎಕ್ಸೈಟ್ಮೆಂಟ್ ಆಗಿಬಿಟ್ಟಿತ್ತು. ನಾವು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿರ್ತೀವಿ ಎಂದಿದ ತಕ್ಷಣ ಅವಳಿಗೆ ಫುಲ್ಲು ಖುಷಿ ಆಗಿಬಿಟ್ಟಿತ್ತು. ಸೊ ನಂತರ ಇನ್ನೇನು ನಾವು ಎಂಟ್ರೆನ್ಸಿಂದ ಫುಲ್ಲು ದೇವಸ್ಥಾನದ ಹತ್ರನೇ ರೀಚ್ ಆದ್ವಿ. ನೋಡ್ತಾ ಇರ್ಬೋದು, ಇದು ಬ್ಯಾಕ್ ಸೈಡ್ ರೋಡ್ ಗೇಟ್ ಇದು. ಮತ್ತು ಇನ್ನೊಂದೇಂದರೆ ಇದಕ್ಕೆ ಫ್ರಂಟ್ ಸೈಡ್ ರೋಡಲ್ಲಿ ಬಂದರೆ ಅಲ್ಲಿ ಒಂದು ಗೇಟ್ ಇದೆ. ಮತ್ತು ಇದು ಬಂದು ಬನಶಂಕರಿ 2ನೇ ಹಂತ, ಅಂದರೆ ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿರುವಂಥ ಟೆಂಪಲು. ಇದು ತುಂಬಾ ಫೇಮಸ್ ಟೆಂಪಲ್. ಏನಕ್ಕೆ ಅಂದರೆ ಇಲ್ಲಿ ಶೂಟಿಂಗ್ ಮಾಡ್ತಾರೆ, ಅಂದರೆ ಧಾರಾವಾಹಿ ಹಾಗೆ ಫಿಲಮ್ದು ಶೂಟಿಂಗ್ ಮಾಡ್ತಾರೆ, ತುಂಬಾ ಶೂಟಿಂಗ್ ಮಾಡ್ತಾರೆ ಇಲ್ಲಿ. ಇದು ಅದಕ್ಕೋಸ್ಕರನೇ ಫೇಮಸ್ಸು. ಸೊ ಈಗ ಇಲ್ಲಿ ನಮ್ಮ ಅಕ್ಕ ದೀಪ ಹಚ್ಚೋದಕ್ಕೆ ಎಲ್ಲರನ್ನೂ ರೆಡಿ ಮಾಡ್ಕೊಳ್ತಿದ್ಲು. ಅವ್ರ ಮಗಳು ನಾನು ಹಚ್ತೀನಿ ಅಂತ ಹಠ ಮಾಡ್ತಿದ್ಲು. ಅದಕ್ಕೋಸ್ಕರ ನಮ್ಮ ಅಕ್ಕ ಈ ರೀತಿ ಕೂತ್ಕೋ, ನಾನು ತೋರಿಸ್ತೀನಿ, ನೀನು ಹಚ್ಚಂತೆ ಅಂತ ಹೇಳ್ಕೊಡ್ತಿದ್ಲು ಅವಳಿಗೆ. ಯಾಕಂದರೆ ನಾವಿವತ್ತು ನಮ್ಮ ಮಕ್ಳಿಗೆ ಹೇಳ್ಕೊಟ್ರೆ ಅವರು ನಾಳೆ ಅದನ್ನು ಕಲಿತಾರೆ. ಸೊ ಅದಕ್ಕೋಸ್ಕರ ಅವಳಿಗೆ ಇದನ್ನೆಲ್ಲ ತೋರಿಸ್ತಾ ಇದ್ದೀವಿ. ಈಗ ನಮ್ಮ ಅಕ್ಕ ಅಶ್ವತ್ಥ ಕಟ್ಟೆ ಕೆಳಗಡೆ ಕೂತ್ಕೊಂಡು ಸ್ವಲ್ಪ ನೀರಿನಿಂದ ಆ ಜಾಗನ ಸ್ವಚ್ಛ ಮಾಡ್ಕೊಳ್ತಿದ್ದಾಳೆ. ನೋಡಿ, ಈ ರೀತಿ ಚೆನ್ನಾಗಿ ನೀಟಾಗಿ ಸ್ವಚ್ಛ ಮಾಡಿಕೊಂಡು ಅದ್ರ ಮೇಲೆ ಪುಟ್ಟದಾಗಿ ಒಂದು ರಂಗೋಲಿನ ಹಾಕ್ತಾಳೆ. ನೋಡ್ತಾ ಇರ್ಬೋದು ನೀವು, ಇದು ಅಶ್ವತ್ಥ ಕಟ್ಟೆ ಅಂತ ಹೇಳ್ತಾರೆ. ಸೊ ಅರಳಿ ಮರದ ಕೆಳಗಡೆ ನಾವು ಇವತ್ತು ಶಿವನಿಗೆ ದೀಪನ ಹಚ್ತಾ ಇದ್ದೀವಿ. ಕಾರ್ತಿಕ ಮಾಸದಲ್ಲಿ ಶಿವನಿಗೆ ದೀಪ ಹಚ್ಚೋದ್ರಿಂದ ನಾವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳು ಈಡೇರೋದಕ್ಕೆ ಕೆಲವೊಬ್ಬರು ವ್ರತ ಕೂಡ ಮಾಡ್ತಾರೆ. ಸೊ ಅದು ಶಿವನಿಗೆ ಸಲ್ಲತ್ತೆ ಅಂತಾರೆ. ಇದರಲ್ಲಿ ತುಂಬ ರೀತಿ ದೀಪನ ಹಚ್ತಾರೆ. ಕೋಟಿ ದೀಪ ಹಚ್ತಾರೆ, ಹಾಗೆ 365 ದಿನ ದೀಪ ಹಚ್ತಾರೆ, ಹಾಗೆ ತುಂಬ ಥರ ಹಚ್ತಾರೆ. ಆಲ್ರೆಡಿ ನನಗೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಗೊತ್ತಿಲ್ಲ. ಸೊ ನಮ್ಮ ಅಕ್ಕನಿಗೆ ಗೊತ್ತಿರೋದ್ರಿಂದ ಅವಳಿಗೆ ಅನುಭವ ಜಾಸ್ತಿ ಇದೆ ದೀಪ ಹಚ್ಚೋದ್ರಲ್ಲಿ. ಸೊ ಅದಕ್ಕೋಸ್ಕರ ಈಗ ಅವಳು ಇಲ್ಲಿ ರಂಗೋಲೆ ಬಿಡ್ತಿದ್ದಾಳೆ. ಮತ್ತು ನನಗೆ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಸೊ ದೀಪ ಹಚ್ಚೋದ್ರ ಬಗ್ಗೆ
ಆಲ್ರೆಡಿ ಅವಳು ಒಂದೆರಡು ಸರಿ ಹಚ್ಚಿದ್ದಾಳೆ. ಸೊ ಈಗ ಅಲ್ಲಿ ಅಡಿಕೆ ತಟ್ಟೆನ ಇಟ್ಕೊಳ್ತಿದ್ದಾಳೆ. ನಂತರ ಅಡಿಕೆ ತಟ್ಟೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮನ ಹಚ್ಕೊಳ್ತಿದ್ದಾಳೆ. ಶಿವನಿಗೆ ಸಲ್ಲಿ ಅಂತ ಅವರು ಅಂದ್ಕೊಂಡಿರುವಂಥ ಬೇಡಿಕೆಗಳು ಮತ್ತು ಕಾರ್ಯಗಳು ನೆರವೇರಲಿ ಅಂತ ಶಿವನಿಗೆ ನಾನಾ ರೀತಿಯಾದ ದೀಪಗಳನ್ನ ಹಚ್ತಾರೆ ಕಾರ್ತಿಕ ಮಾಸದಲ್ಲಿ. ಸೊ ನಾವೇನು ಯಾವುದೇ ರೀತಿಯಾದ ಹರಕೆ ಅಥವಾ ಏನು ಬೇಡಿಕೆ ಇರಲಿಲ್ಲ. ಸುಮ್ಮನೆ ಯಾಕಂದರೆ ನಮ್ಮ ಅಕ್ಕನ ಮಗಳು ಬೇರೆ ಬಂದಿದ್ವಲ್ಲ, ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕೋಸ್ಕರ ಇಲ್ಲ ಅವಳಿಗೆ ಟೆಂಪಲ್ಗೆ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಟೆಂಪಲ್ಗೆ ಹೋಗಿದ್ವಿ. ಸೊ ಅದಕ್ಕೋಸ್ಕರ ಸುಮ್ಮನೆ ಅಂದರೆ ದೇವರಿಗೋಸ್ಕರ ನಾವಿಲ್ಲಿ ಅಂಟಿಸ್ತಾ ಇರೋದು ದೀಪನ. ಸೊ ಈಗ ನಮ್ಮ ಅಕ್ಕ ಅಕ್ಕಿನ ಹಾಕ್ಕೊಳ್ತಿದ್ದಾಳೆ ಪ್ಲೇಟಲ್ಲಿ. ಅಕ್ಕಿ ಹಾಕಿ ಅದನ್ನು ಸಮ ಮಾಡ್ತಿದ್ದಾಳೆ ನೀಟಾಗಿ. ನೀವು ಇದನ್ನು ಏನಾದರೂ ನಿಮ್ಮ ಮನಸ್ಸಲ್ಲಿ ಬೇಡ್ಕೊಂಡು ಸಹ ನೀವು ದೀಪನ ಹಚ್ಬೋದು. ನಂತರ ಅದರೊಳಗಡೆ ಸ್ವಸ್ತಿಕ್ನ ಬರಿತಾ ಇದ್ದಾಳೆ. ಸ್ವಸ್ತಿಕ್ನ ಬರೆದಾದ್ಮೇಲೆ ಒಂದು ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮನ ಹಾಕ್ತಿದ್ದಾಳೆ ಮೊದಲಿಗೆ ಅದರೊಳಗೆ. ನಂತರ ಇಲ್ಲಿ ನಾವು ದೀಪಕ್ಕೆ ಅರಿಶಿನ ಹಾಗೆ ಕುಂಕುಮನ ಇಟ್ಕೊಳ್ತಾ ಇದ್ದೀವಿ. ಒಂದೊಂದೇ ದೀಪನ ಈ ರೀತಿ ಹಚ್ಚಿ ಇಟ್ಕೊಂಡಿದ್ದೀವಿ, ನೋಡ್ತಾ ಇರ್ಬೋದು ನೀವು. ಹಾಗೆ ಇಲ್ಲಿ ನಾವು ಜೋಡಿ ದೀಪ ಅಂಟಿಸ್ತಾ ಇದ್ದೀವಿ. ನೀವು ಎಷ್ಟು ದೀಪ ಬೇಕಂದ್ರೂ ಅಂಟಿಸ್ಬೋದು. 2, 4, 6, 8, 10, 12 ಈ ರೀತಿ ನಿಮಗೆ ಎಷ್ಟು ಬೇಕಷ್ಟು ದೀಪಗಳನ್ನ ಅಂಟಿಸ್ಬೋದು. ನಂತರ ಅದಕ್ಕೆ ಬತ್ತಿ ಹಾಕಿ ತುಪ್ಪನ ಹಾಕ್ತಿದ್ದಾಳೆ. ತುಪ್ಪ ಹಾಕಿದ ನಂತರ ಅದನ್ನು ನೀಟಾಗಿ ಒಂದು ಕಡೆಯಿಂದ ದೀಪನ ಹಚ್ಕೊಳ್ತಿದ್ದಾಳೆ. ಈಗ ದೀಪ ಎಲ್ಲ ಹಚ್ಚಾದ್ಮೇಲೆ ಇದನ್ನು ದೇವ್ರಿಗೆ ಪೂಜೆ ಮಾಡ್ತೀವಿ ನಾವು. ಇವತ್ತು ಶಿವನ ಟೆಂಪಲ್ಗೆ ಬಂದಿರೋದು ನಮಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾಕೆ ಅಂದರೆ ತುಂಬ ಥರದ ದೀಪಗಳು ಅಂಟಿಸಿದ್ರು ಅಲ್ಲಿ. ನಮಗೇನು ಅದನ್ನು ನೋಡೋದಕ್ಕೆ ಒಂಥರ ಖುಷಿ ಆಗ್ತಿತ್ತು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಅರಳಿ ಮರಕ್ಕೆ ಮತ್ತೆ ಹೂವು ಹಾಕಿ ನಾವು ಪೂಜೆ ಮಾಡಿಕೊಂಡು ಅದಕ್ಕೆ ಅಗರಬತ್ತಿಯಿಂದ ಪೂಜೆನ ಮಾಡ್ಕೊಳ್ತೀವಿ. ನಂತರ ಅದನ್ನು ದೇವ್ರಿಗೂ ಸಹ ಪೂಜೆನ ಮಾಡ್ಕೊಳ್ತೀವಿ. ಈಗ ಇಲ್ಲಿ ಅರಳಿ ಮರಕ್ಕೆ ಪೂಜೆನ ಮಾಡ್ತಾ ಇದ್ದೀವಿ, ನೋಡ್ತಾ ಇರ್ಬೋದು ನೀವು. ನಂತರ ಅಲ್ಲಿ ಶಿವನ ವಿಗ್ರಹ ಇದೆ, ಅದಕ್ಕೆ ಪೂಜೆನ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ನಾವು ಮತ್ತೆ ಕೆಳಗಿಳಿದು ಹೋದರೆ ವಾಪಸ್ ಬರೋದಕ್ಕಾಗಲ್ಲ. ಇದು ಗರ್ಭಗುಡಿಲಿ ಫೋಟೋ ತೆಗಿಯೋ ಆಗಿಲ್ಲ, ಆಗಿದ್ದರೂ ನಿಮಗೋಸ್ಕರ ನಾನು ಒಂದು ವಿಡಿಯೋನ ಮಾಡಿಕೊಂಡೆ ಚಿಕ್ಕದಾಗಿ. ನಂತರ ಅದ್ರ ಪಕ್ಕದಲ್ಲಿ ಇಲ್ಲಿ ಮೆಟ್ಲುಗಳಿದೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಲೈಟಿಂಗ್ಸ್ ಹಾಕಿದ್ರು, ಯಾಕಂದರೆ ಇಲ್ಲಿ ಒಂದು ನಂದಿ ಮತ್ತು ದೊಡ್ಡ ಶಿವಲಿಂಗ ಇದೆ. ಇದಕ್ಕೆ ಮಾರ್ನಿಂಗ್ ಹೊತ್ತು ಅಭಿಷೇಕ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅದು ನೋಡೋದಕ್ಕೆ ಅಂತಲೇ ತುಂಬ ಜನ ಬರ್ತಾರೆ ಅಂತ ತುಂಬ ಹೇಳ್ತಾರೆ. ಸೊ ಲೈಟಿಂಗ್ ಹಾಕಿರೋದ್ರಿಂದ ನಾವು ನೋಡೋಣ ಅಂತ ಮೇಲೆ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು ಲೈಟಿಂಗ್ಸ್ ಎಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ನೋಡ್ತಾ ಇರ್ಬೋದು ನೀವು, ಇದೇ ಒಂದು ದೊಡ್ಡ ಶಿವಲಿಂಗ ಹಾಗೆ ನಂದಿ, ಮತ್ತು ಇದ್ರ ಪಕ್ಕದಲ್ಲಿ ಇದೆಯಲ್ಲ ಇದು ಒಂದು ಗಂಗೆ ಹಾಗೆ ಈಶ್ವರನ ಮೂರ್ತಿ. ಅದು ಗಂಗೆಯ ಬಿಂದಿಗೆಯಿಂದ ನೀರು ಬರುತ್ತೆ ಯಾವಾಗಲೂ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಇವತ್ತು ನಾವು ದೇವಸ್ಥಾನಕ್ಕೆ ಬಂದು ನಮಗೆ ತುಂಬ ಖುಷಿ ಆಯಿತು. ಹಾಗೆ ಫ್ರೆಂಡ್ಸ್, ನಿಮಗೂ ಈ ಒಂದು ವಿಡಿಯೋ ತುಂಬ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತಷ್ಟು ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು.